ನಮಸ್ಕಾರ ಸ್ನೇಹಿತರೆ. ಸಿ ಬ್ರೀತಿಂಗ್ ಅನ್ನೋದು ಉಸಿರಾಟ ಇಟ್ ಈಸ್ ಸಚ್ ಅ ವೈಟಲ್ ಫೆನಾಮಿನಾ. ಸಿ ವಿಥೌಟ್ ಫುಡ್, ವಿಥೌಟ್ ವಾಟರ್, ವಿ ಆಲ್ ಕ್ಯಾನ್ ಸರ್ವೈವ್ ಫಾರ್ ಫ್ಯೂ ಡೇಸ್, ಬಟ್ ವಿಥೌಟ್ ದ ಬ್ರೆತ್ ವಿ ಕಾಂಟ್ ಇವನ್ ಸರ್ವೈವ್ ಫಾರ್ ಒನ್ ಮೂಮೆಂಟ್. ಒಂದು ಕ್ಷಣ ಕೂಡ ನಾವು ಉಸಿರಾಟ ಇಲ್ಲದೆ ಇರಕ್ಕಾಗಲ್ಲ. ಇಟ್ ಇಸ್ ಸಚ್ ಅ ವೈಟಲ್ ಫೆನಾಮಿನಾ, ಇಟ್ಸ್ ಸಚ್ ಅ ವೈಟಲ್ ಪ್ರೊಸೆಸ್ ಆಸ್ ಅ ಪಾರ್ಟ್ ಆಫ್ ಅವರ್ ಲೈಫ್. ಬಟ್ ಅದರ ಕಡೆ ನಮ್ಮ ಗಮನ ಇರಲ್ಲ. ಏನಾಗುತ್ತೆ ನೋಡಿ, ನಿಮ್ಮ ಯಾವುದೇ ಇಮೋಷನ್ಸ್ ಇರಲಿ, ನೀವು ಸ್ಟ್ರೆಸ್ ಆದಾಗ, ನೀವು ಕೋಪ ಮಾಡ್ಕೊಂಡಾಗ, ನೀವು ಖುಷಿ ಬಂದಾಗ, ಯು ಜಸ್ಟ್ ಅಬ್ಸರ್ವ್ ದೇರ್ ಇಸ್ ಅ ಚೇಂಜ್ ಇನ್ ಯುವರ್ ಬ್ರೀತಿಂಗ್ ಪ್ಯಾಟರ್ನ್. ಪ್ರತಿಯೊಂದು ನಮ್ಮ ಭಾವನೆಗೆ, ಪ್ರತಿಯೊಂದು ನಮ್ಮ ಇಮೋಷನ್ಗೆ ನಮ್ಮ ಉಸಿರಾಟದ ಪ್ಯಾಟರ್ನ್ ಏನಿರುತ್ತೆ ಬೇರೆ ಬೇರೆ ತರ ಇರುತ್ತೆ. ನೀವು ಕೋಪಗೊಂಡಾಗ ನಿಮ್ಮ ಉಸಿರಾಟದ ಪ್ಯಾಟರ್ನ್ ಬೇರೆ ತರ ಇರುತ್ತೆ. ಯು ವಿಲ್ ಬಿ ಬ್ರೀತಿಂಗ್ ವೆರಿ ಫಾಸ್ಟ್. ವೆನ್ ಯು ಆರ್ ಆಂಗ್ಸಿಯಸ್ you will be breathing differently. When you are depressed, you will be breathing differently. ನಮ್ಮ ಬ್ರೀತಿಂಗ್ ಪ್ರೊಸೆಸ್ ಏನಾಗಿರುತ್ತೆ, ತುಂಬಾ ಶಾಲೋ ಆಗಿರುತ್ತೆ. ಮೇಲಿಂದನೇ ಉಸಿರಾಡ್ತಾ ಇರ್ತೀವಿ. ಯಾವಾಗ ನಾವು ಸ್ಟ್ರೆಸ್ಫುಲ್ ಆಗಿರ್ತೀವಿ, ಯಾವಾಗ ನಾವು ಡಿಪ್ರೆಸ್ಡ್ ಆಗಿರ್ತೀವಿ, ಯಾವಾಗ ನಾವು ಆಂಗ್ಸಿಯಸ್ ಆಗಿರ್ತೀವಿ, ನಮ್ಮ ಬ್ರೀತಿಂಗ್ ಏನಾಗಿರುತ್ತೆ ತುಂಬಾ ಶಾಲೋ ಇರುತ್ತೆ. ಮೇಲೆ ಉಸಿರಾಡ್ತಾ ಇರ್ತೀವಿ. ನಾವು ದೀರ್ಘವಾಗಿ ನಾವು ಉಸಿರು ತಗೊಂಡಾಗ ಏನಾಗುತ್ತೆ ಗೊತ್ತಾ, ನಮ್ಮ ಮನಸ್ಸು ತುಂಬಾ ರಿಲ್ಯಾಕ್ಸ್ ಆಗಿಬಿಡುತ್ತೆ, ಹಗುರವಾಗಿಬಿಡುತ್ತೆ. ಸ್ಟ್ರೆಸ್ ಇಂದ ನಾವು ಹೊರಗಡೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ನರ್ವಸ್ ಸಿಸ್ಟಮ್ ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ಸಿ ಮೋಸ್ಟ್ ಆಫ್ ದ ಟೈಮ್ ಇವತ್ತು ಬಿಕಾಸ್ ಆಫ್ ದ ಸ್ಟ್ರೆಸ್ ವಿ ಎಕ್ಸ್ಪೀರಿಯನ್ಸ್, ನಮ್ಮ ನರ್ವಸ್ ಸಿಸ್ಟಮ್ ಅಲ್ಲಿ ಎರಡು ಭಾಗಗಳಿದೆ, ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಮತ್ತೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತಂದ್ರೆ ನಮ್ಮ ಸ್ಟ್ರೆಸ್ ಅನ್ನ ಹ್ಯಾಂಡಲ್ ಮಾಡಲಿಕ್ಕೆ ಆ ನರ್ವಸ್ ಸಿಸ್ಟಮ್ ಹ್ಯಾಂಡಲ್ ಮಾಡುತ್ತೆ ನಮಗೆ. ಅಂದ್ರೆ ಫೈಟ್ ಮತ್ತೆ ಫ್ಲೈಟ್ ರೆಸ್ಪಾನ್ಸ್ ಗೆ ಅದು ಹ್ಯಾಂಡಲ್ ಮಾಡುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ಇವತ್ತು ಏನಾಗ್ತಾ ಇದೆ ಅಂತಂದ್ರೆ, ಬಿಕಾಸ್ ಆಫ್ ಸಮ್ ಆರ್ ದ ಅದರ್ ರೀಸನ್, ಆಲ್ವೇಸ್ ನಮ್ಮ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವ್ ಆಗ್ತಾ ಇದೆ. ಬಿಕಾಸ್ ಪ್ರತಿಯೊಬ್ರು ಬೇರೆ ಕಾರಣಗಳಿಂದ ಯಾವಾಗಲೂ ಏನಿಲ್ಲ ಏನು ಸ್ಟ್ರೆಸ್ ಅಥವಾ ಡಿಪ್ರೆಷನ್, ಆಂಗ್ಸೈಟಿನೋ, ಸಮ್ ಅನ್ಸರ್ಟನಿಟಿ ಅಬೌಟ್ ದ ಫ್ಯೂಚರ್. ಸೊ ಯಾವಾಗಲೂ ಗೊಂದಲಗಳು ನಮ್ಮ ಮನಸ್ಸಲ್ಲಿ ಇರೋದ್ರಿಂದ ಯಾವಾಗಲೂ ನಾವು ಈ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅನ್ನ ಆಕ್ಟಿವ್ ಮಾಡ್ತಾ ಇದೀವಿ ನಮ್ಮಲ್ಲಿ. ಅವಾಗ ಏನಾಗುತ್ತೆ, ಉಸಿರು ನಾವು ಬರೀ ಮೇಲಿಂದ ಮೇಲೆ ಉಸಿರಾಡ್ತಾ ಇರ್ತೀವಿ, ಬೇರೆ ದೀರ್ಘವಾಗಿ ನಾವು ಉಸಿರು ತಗೋತಾ ಇರಲ್ಲ. ಯಾವಾಗ ನಮ್ಮ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವ್ ಆಗಿರುತ್ತೆ. ಸೊ ನೀವು ಒಂದು ಕ್ಷಣ ಉಸಿರು ಕಡೆ ನೀವು ಗಮನ ಕೊಟ್ಟು, ಇಫ್ ಯು ಟೇಕ್ ಅ ಡೀಪ್ ಬ್ರೆತ್, ನೀವು ದೀರ್ಘವಾಗಿ ಉಸಿರನ್ನ ತಗೊಂಡ್ರಿ ಅಂತ ಅಂದ್ರೆ, ನೀವು ಹೊಟ್ಟೆಯಿಂದ ಉಸಿರಾಡಬೇಕು. ನಾವು ಹೊಟ್ಟೆಯಿಂದ ಉಸಿರಾಡ್ತಾ ಇರಲ್ಲ, ಬರೀ ನಮ್ಮ ಎದೆಯ ಭಾಗದಿಂದನೇ ನಾವು ಉಸಿರಾಡ್ತಾ ಇರ್ತೀವಿ. ನಾವು ದೀರ್ಘವಾಗಿ ಒಂದು ಉಸಿರು ತಗೊಂಡ್ವಿ ಅಂತಂದ್ರೆ ನೋಡಿ, ಒಂದು ಸಲ ನೀವು ತಗೊಂಡ್ ನೋಡಿ, ಆಸ್ ಯು ವಾಚ್ ದಿಸ್ ವಿಡಿಯೋ, ಯು ಟೇಕ್ ಅ ಡೀಪ್ ಬ್ರೆತ್ ಒನ್ಸ್. ನೀವು ದೀರ್ಘವಾಗಿ ಉಸಿರು ತಗೊಂಡಾಗ ನಿಮ್ಮ ಹೊಟ್ಟೆ ಭಾಗ ಮುಂದೆ ಬರುತ್ತೆ. ಸೊ ದಟ್ ಈಸ್ ಹೌ ವಿ ಶುಡ್ ಬಿ ಬ್ರೀತಿಂಗ್. ಸೊ ನಾವು ಉಸಿರಿನ ಕಡೆ ಗಮನ ಕೊಟ್ವಿ, ಉಸಿರನ್ನ ನಾವು ಸ್ವಲ್ಪ ದೀರ್ಘವಾಗಿ ತಗೊಳಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವ್ ಆಗುತ್ತೆ. ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಏನ್ ಮಾಡುತ್ತೆ ಅಂದ್ರೆ, ದಟ್ ಕೀಪ್ಸ್ ಅಸ್ ರಿಲ್ಯಾಕ್ಸ್ಡ್, ನಮ್ಮನ್ನ ಕಾಮ್ ಡೌನ್ ಮಾಡುತ್ತೆ. ನಮ್ಮ ಏನು ಸ್ಟ್ರೆಸ್ ಇಂಡ್ಯೂಸ್ ಆಗಿದೆ ಅದನ್ನ ರಿಲ್ಯಾಕ್ಸ್ ಮಾಡುತ್ತೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವ್ ಆಗ್ಬೇಕು ಅಂತಂದ್ರೆ ನಮ್ಮ ಉಸಿರಾಟ ದೀರ್ಘವಾಗಿರಬೇಕು. ನೋಡಿ, ನಾವು ಯಾವಾಗ್ಲೂ ನನಗೆ ಸ್ಟ್ರೆಸ್ ಆಗ್ತಾ ಇದೆ, ಆಂಜಿಯಸ್ ಆಗ್ತಾ ಇದೀನಿ, ಡಿಪ್ರೆಸ್ಡ್ ಆಗಿದ್ದೀನಿ ಅಂತ ಹೇಳ್ತೀವಿ. ಸೊ ಫಸ್ಟ್ ಅಂಡ್ ಇಂಪಾರ್ಟೆಂಟ್ ಥಿಂಗ್ ವಾಟ್ ಯು ಕ್ಯಾನ್ ಡೂ, ಅದನ್ನ ಟ್ರೀಟ್ ಮಾಡ್ಲಿಕ್ಕೆ, ಅದರಿಂದ ಹೊರಗಡೆ ಬರ್ಲಿಕ್ಕೆ ತುಂಬಾ ಸುಲಭವಾದ ಉಪಾಯ ಅಂತಂದ್ರೆ ದೀರ್ಘವಾಗಿ ಉಸಿರು ತಗೊಳ್ಳೋದು. ದ ಮೂಮೆಂಟ್ ಯು ಟೇಕ್ ಅ ಡೀಪ್ ಬ್ರೆತ್, ಯುವರ್ ನರ್ವಸ್ ಸಿಸ್ಟಮ್ ಗೆ ಒಂದು ಮೆಸೇಜ್ ಹೋಗುತ್ತೆ, ಏನಂತಂದ್ರೆ ನಾನೀಗ ರಿಲ್ಯಾಕ್ಸ್ ಆಗಬೇಕು, ನಾನೀಗ ರಿಲ್ಯಾಕ್ಸ್. ಜಸ್ಟ್ ಯುವರ್ ಬ್ರೀತಿಂಗ್ ಪ್ಯಾಟರ್ನ್ ಚೇಂಜಸ್ ಯುವರ್ ಎಂಟೈರ್ ನರ್ವಸ್ ಸಿಸ್ಟಮ್. ನಮ್ಮ ಬ್ರೀತಿಂಗ್ ಪ್ಯಾಟರ್ನ್ ಇಂದ ನಮ್ಮ ನರ್ವಸ್ ಸಿಸ್ಟಮ್ ಬೇರೆ ತರ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮಲ್ಲಿ ಉತ್ಪತ್ತಿಯಾಗುವ ಕೆಮಿಕಲ್ಸ್ ಗಳು ಬದಲಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಜಸ್ಟ್ ಬೈ ಟೇಕಿಂಗ್ ಅ ಡೀಪ್ ಬ್ರೆತ್. ಅಷ್ಟು ಪ್ರಫೌಂಡ್ ಇಂಪ್ಯಾಕ್ಟ್ ನಮ್ಮ ಬ್ರೀತಿಂಗ್ ನಮ್ಮ ದೇಹದ ಮೇಲೆ ಪರಿಣಾಮವನ್ನು ಬೀರ್ತಾ ಇರುತ್ತೆ. ನೋಡಿ, ನೀವು ಕೋಪಗೊಂಡಾಗ ನೋಡಿ, ಕೋಪ ಯಾವಾಗ ಕೊಡ್ತೀವಿ ನಾವು, ಏನೋ ಒಂದು ಸಿಚುವೇಶನ್ ನಮ್ಮಲ್ಲಿ ಕೋಪವನ್ನ ಉದ್ಭವ ಮಾಡುತ್ತೆ. ಸೊ ಸಮ್ ಸಿಚುವೇಶನ್, ಸಂಬಡಿ ಪ್ರವೋಕ್ಸ್ ಅಸ್, ಏನೋ ಪ್ರವೋಕ್ ಮಾಡ್ತಾನೆ, ಯಾರೋ ಏನೋ ಅಂತಾರೆ, ಸೊ ನಮ್ಮಲ್ಲಿ ಕೋಪ ಬರುತ್ತೆ. ಸೊ ಕೋಪ ಬರೋದಕ್ಕಿಂತ ಮುಂಚೆ ಒಂದೇನೋ ಪ್ರವೋಕೇಶನ್ ಆಗಿದೆ, ನನ್ನಿಂದ ರೆಸ್ಪಾನ್ಸ್ ಆಗಿ ರಿಯಾಕ್ಷನ್ ಆಗಿ ಕೋಪ ಬರ್ತಾ ಇದೆ. ಆ ಪ್ರವೋಕೇಶನ್ ಮತ್ತೆ ರಿಯಾಕ್ಷನ್ ನಡುವೆ ಒಂದು ಕ್ಷಣ ಇರುತ್ತೆ. ಆ ಕ್ಷಣದಲ್ಲಿ ಮೊದಲು ನಮ್ಮ ಬ್ರೀತಿಂಗ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ. ನಾನು ಕೋಪಗೊಳ್ಬೇಕು ಅಂತಂದ್ರೆ ಐ ಹ್ಯಾವ್ ಟು ಬ್ರೀತ್ ಇನ್ ಅ ಸರ್ಟನ್ ಪ್ಯಾಟರ್ನ್. ನಾನು ಒಂದು ಸರ್ಟನ್ ಪ್ಯಾಟರ್ನ್ ಅಲ್ಲಿ ನನ್ನ ಬ್ರೀತಿಂಗ್ ಇದ್ರೆ ಮಾತ್ರ ಕೋಪ ಬರಲಿಕ್ಕೆ ಸಾಧ್ಯ. ಆ ಕ್ಷಣದಲ್ಲಿ ಇಫ್ ಯು ಟೇಕ್ ಅ ಡೀಪ್ ಬ್ರೆತ್, ನೋಡಿ, ಯು ಕೆನಾಟ್ ಗೆಟ್ ಆಂಗ್ರಿ, ನಿಮಗೆ ಕೋಪ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಯು ಕೆನಾಟ್ ಗೆಟ್ ಆಂಕ್ಷಿಯಸ್ ಇಫ್ ಯು ಕ್ಯಾನ್ ಬ್ರೀತ್ ಡೀಪ್ಲಿ. ಯು ಕೆನಾಟ್ ಗೆಟ್ ಡಿಪ್ರೆಸ್ಡ್ ಇಫ್ ಯು ಕ್ಯಾನ್ ಡೀಪ್ ಬ್ರೀತ್. ದಟ್ಸ್ ಹೌ ಡೀಪ್ಲಿ ನಮ್ಮ ಬ್ರೀತಿಂಗು, ನಮ್ಮ ಉಸಿರಾಟ ನಮ್ಮ ಇಮೋಷನ್ಗಳ ಮೇಲೆ, ನಮ್ಮ ಜೀವನದ ಮೇಲೆ ಅದರ ಪ್ರಭಾವ ಇರುತ್ತೆ. ಸೊ
ನಾವು ಯಾವಾಗ ಏನೋ ಗೊಂದಲದಲ್ಲಿರ್ತೀವಿ, ಯಾವುದೋ ಒಂದು ಯೋಚನೆಯಲ್ಲಿ ಇರ್ತೀವಿ. ಸೊ ಅದರಿಂದ ಹೊರಗಡೆ ಬರಬೇಕು ಅಂತಂದ್ರೆ ಎಲ್ಲಾ ಸಿಚುವೇಶನ್ಗಳನ್ನ, ಎಲ್ಲಾ ಸನ್ನಿವೇಶಗಳನ್ನ ನಾವು ಫಿಕ್ಸ್ ಮಾಡಿ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿಯನ್ನ ತಡ್ಕೊಲಿಕ್ಕೆ ಆಗಲ್ಲ. ಸೊ ಥಿಂಗ್ಸ್ cannot always happen the way we want them to happen. So what we can do, we can take a moment, we can take a break from our ಫಾಸ್ಟ್ ಪೇಸ್ಡ್ ಲೈಫ್ ಏನಿದೆ ಅದರ ಮಧ್ಯೆ ಗೊಂದಲದ ಇದ್ದಾಗ, ನಿಮ್ಗೆ ಏನೋ ಸ್ಟ್ರೆಸ್ ಅನ್ನಿಸಿದಾಗ, ಏನೋ ನಿಮ್ಮಲ್ಲಿ ಅಶಾಂತಿ ಇದ್ದಾಗ, ಜಸ್ಟ್ ಬ್ರಿಂಗ್ ಯುವರ್ ಅವೇರ್ನೆಸ್ ಬ್ಯಾಕ್ ಟು ದ ಬ್ರೆತ್. ನಿಮ್ಮ ಅವೇರ್ನೆಸ್ ಏನಿದೆ, ನಿಮ್ಮ ಪ್ರಜ್ಞೆ ಏನಿದೆ, ಉಸಿರಿನ ಕಡೆ ನೀವು ತಗೊಂಡು ಬಂದಾಗ ಯು ವಿಲ್ ಸ್ಟಾರ್ಟ್ ಬ್ರೀತಿಂಗ್ ಮೋರ್ ಡೀಪ್ಲಿ. ನೀವು ಜಾಸ್ತಿ ಅದರ ಕಡೆ ಕಾನ್ಶಿಯಸ್ ಆಗಿ ಏನು ಮಾಡಬೇಕಾಗಿಲ್ಲ, ಎಫರ್ಟ್ ಹಾಕಬೇಕಾಗಿಲ್ಲ. ಜಸ್ಟ್ ನಿಮ್ಮ ಪ್ರಜ್ಞೆ, ನಿಮ್ಮ ಅವೇರ್ನೆಸ್ ಆ ಉಸಿರಾಟದ ಕಡೆ ಬಂತು ಅಂತಂದ್ರೆ ಯು ವಿಲ್ ಸ್ಟಾರ್ಟ್ ಬ್ರೀತಿಂಗ್ ಮೋರ್ ಡೀಪ್ಲಿ. ಬಸ್ ನಮ್ಮ ಉಸಿರಿನ ಕಡೆ ನಮ್ಮ ಪ್ರಜ್ಞೆ ಬರಬೇಕು. ನಮ್ಮ ಅವೇರ್ನೆಸ್ ಏನಿದೆ ದಟ್ ವಿ ಶುಡ್ ಅಲೈನ್ ಇಟ್ ವಿತ್ ಅವರ್ ಬ್ರೆತ್. ನಾವು ಅದನ್ನ ಅಲೈನ್ ಮಾಡಿದ್ವಿ ಅಂತಂದ್ರೆ ಇಟ್ ಈಸ್ ಕ್ವೈಟ್ ನ್ಯಾಚುರಲ್ ಫಾರ್ ಅಸ್ ಟು ಬ್ರೀತ್ ಡೀಪ್ಲಿ. ಡೀಪ್ ಆಗಿ ನಾವು ಉಸಿರಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಾವಾಗ ನಾವು ದೀರ್ಘವಾಗಿ ಉಸಿರು ತಗೋತೀವೋ, ನಾನು ಹೇಳಿದಂಗೆ ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವ್ ಆಗುತ್ತೆ. ಯಾವಾಗ ಅದು ಆಕ್ಟಿವ್ ಆಗುತ್ತೆ, ನಾವು ವಿ ಲಿವ್ ಅ ವೆರಿ ಪೀಸ್ಫುಲ್ ಲೈಫ್. ನಾವು ರಿಲ್ಯಾಕ್ಸ್ ಆಗಿರ್ತೀವಿ. ಸ್ಟ್ರೆಸ್ಸು, ಗೊಂದಲ, ಡಿಪ್ರೆಷನ್, ಆಂಗ್ಸೈಟಿ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅಷ್ಟು ಪ್ರಫೌಂಡ್ ಇಂಪ್ಯಾಕ್ಟ್ ನಮ್ಮ ಬ್ರೀತಿಂಗು ಮತ್ತೆ ನಮ್ಮ ಇಮೋಷನ್ಗಳ ಮೇಲೆ ಡೈರೆಕ್ಟ್ ಪ್ರಭಾವ ಮಾಡ್ತಾ ಇರುತ್ತೆ. ಸೊ ನಮ್ಮ ಇಮೋಷನ್ ಅನ್ನ ಬ್ರೀತಿಂಗ್ ಇಂಪ್ಯಾಕ್ಟ್ ಮಾಡುತ್ತೆ. ಅದೇ ರೀತಿ ನಮ್ಮ ಬ್ರೀತಿಂಗು ನಮ್ಮ ಇಮೋಷನ್ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ. ವೈಸ ವರ್ಸ. ಇವತ್ತೇನಾಗ್ತಾ ಇದೆ, ನನ್ನ ಇಮೋಷನ್ಸ್ ಯಾವಾಗಲೂ ನೆಗೆಟಿವ್ ಇಮೋಷನ್ಸ್ ಇದೆ, ಯಾವಾಗೂ ಸ್ಟ್ರೆಸ್ ಇದೆ, ಆಂಗ್ಸೈಟಿ ಇದೆ, ಡಿಪ್ರೆಷನ್ ಇದೆ, ಬೇರೆ ಬೇರೆ ಕಾರಣಗಳಿಂದ ಅಶಾಂತಿ ಇದೆ. ನನ್ನ ಬ್ರೀತಿಂಗ್ ಏನಾಗ್ತಾ ಇದೆ, ಶಾಲೋ ಆಗ್ತಾ ಇದೆ. ಸೊ ಅವೆಲ್ಲ ಫಿಕ್ಸ್ ಮಾಡೋ ಬದಲು ಇಫ್ ಯು ಕ್ಯಾನ್ ಮೇಕ್ ಯುವರ್ ಬ್ರೀತಿಂಗ್ ಅ ಕಾನ್ಶಿಯಸ್ ಪ್ರೋಸೆಸ್, ನಿಮ್ಮಲ್ಲಿರುವ ಅಶಾಂತಿ, ನಿಮ್ಮಲ್ಲಿರುವ ಸ್ಟ್ರೆಸ್, ನಿಮ್ಮಲ್ಲಿರುವ ಆಂಗ್ಸೈಟಿ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಯಾವಾಗ ನಿಮ್ಗೆ ನೆನಪು ಬರುತ್ತೋ ನಿಮ್ಮ ಉಸಿರಿನ ಕಡೆ ನಿಮ್ಮ ಗಮನ ಬಂದ್ಬಿಡ್ಬೇಕು, ಸಾಕು. ಸೊ ಎಷ್ಟು ಒಂದ್ 2 ಕ್ಷಣ 3 ಕ್ಷಣ ಇಡಿ ಅಷ್ಟೇ ಸ್ಟಾರ್ಟ್ ಶುರು ಮಾಡಿದಾಗ ನಿಧಾನಕ್ಕೆ. ಸೊ ಯಾವಾಗ ಪಾಸಿಬಲ್ ಇದೆ, ನೀವು ಟ್ರಾವೆಲ್ ಮಾಡ್ತಾ ಇರ್ತೀರಾ, ನೀವು ಬಸ್ಸಲ್ಲಿ ಕೂತಿರ್ತೀರಾ, ಎಲ್ಲೋ ಹೋಗ್ತಾ ಇರ್ತೀರಾ, ಸುಮ್ನೆ ಏನೇನು ತಲೆಯಲ್ಲಿ ಯೋಚನೆ ಬರ್ತಾ ಇರುತ್ತೆ, ನೀವು ಅದರಿಂದ ಹೊರಗಡೆ ಬರ್ಲಿಕ್ಕೆ ಅಸಾಧ್ಯ ಆಗ್ಬಿಡುತ್ತೆ ಕೆಲವೊಂದ್ಸಲ. ಅವಾಗ ಏನ್ ಮಾಡ್ಬೋದು, ಬರೀ ನಿಮ್ಮ ಉಸಿರಿನ ಕಡೆ ಆ ಗಮನವನ್ನು ತಗೊಂಡ್ಬನ್ನಿ. ಸೊ ಅವಾಗ ನಿಮ್ಮ ಉಸಿರು ದೀರ್ಘವಾಗಲಿ ಸ್ಟಾರ್ಟ್ ಆಗುತ್ತೆ. ಸೊ ಆ ದೀರ್ಘವಾದ ಉಸಿರಿನ ಕಡೆ ನಿಮ್ಮ ಗಮನ ಇರಲಿ. ನೀವು ಎಷ್ಟೊತ್ತು ಗಮನ ಇರ್ತೀರಾ ಅಷ್ಟೊತ್ತು ನಿಮ್ಮ ಉಸಿರು ದೀರ್ಘವಾಗಿ ಆಗ್ತಾ ಇರುತ್ತೆ. ಸೊ ಎಷ್ಟೊತ್ತು ದೀರ್ಘವಾಗಿ ನೀವು ಉಸಿರು ತಗೋತೀರಾ ಅಷ್ಟು ನಿಮ್ಮ ನರ್ವಸ್ ಸಿಸ್ಟಮ್ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ. ಇದು ಒಂದೇದು. ಎರಡನೇದು, ಮತ್ತೆ ನಾವು ದೀರ್ಘವಾಗಿ ಉಸಿರು ತಗೊಂಡ್ರೆ ಮತ್ತೊಂದು ಏನು ಪ್ರಯೋಜನ ನಮಗೆ. ಸೊ ನೀವೆಷ್ಟು ದೀರ್ಘವಾಗಿ ಉಸಿರು ತಗೋತೀರಾ ಅಷ್ಟು ನಿಮ್ಮ ದೇಹದ ಒಳಗಡೆ ಏನು ಆಮ್ಲಜನಕ ಸಪ್ಲೈ ಆಗುತ್ತೆ, ಆಕ್ಸಿಜನ್ ಸಪ್ಲೈ ಜಾಸ್ತಿ ಆಗುತ್ತೆ. ಎಷ್ಟು ಆಕ್ಸಿಜನ್ ನಿಮ್ಮ ದೇಹಕ್ಕೆ ತಲುಪುತ್ತೆ ಅಷ್ಟು ನಿಮ್ಮ ಸೆಲ್ಗಳು ರಿಜುವಿನೇಟ್ ಆಗುತ್ತೆ, ನಿಮ್ಮ ಸೆಲ್ಗಳು ಆಕ್ಟಿವ್ ಆಗುತ್ತೆ. ಎಷ್ಟು ಆಕ್ಸಿಜನ್ ಸಪ್ಲೈ ಆಗುತ್ತೋ ಅಷ್ಟು ನಿಮ್ಮಲ್ಲಿರುವ ಗ್ಲೂಕೋಸ್ ಬರ್ನ್ ಆಗುತ್ತೆ. ಅಂದ್ರೆ ನಾವು ಆಹಾರ ಸೇವನೆ ಮಾಡಿದಾಗ ಎನರ್ಜಿ, ಗ್ಲೂಕೋಸ್ ಏನು ಶೇಖರಣೆ ಆಗಿರುತ್ತೆ ಅದು ಎಷ್ಟು ಬರ್ನ್ ಆಗುತ್ತೆ ಅಷ್ಟು ನಮ್ಮ ದೇಹಕ್ಕೆ ಎನರ್ಜಿ ಸಪ್ಲೈ ಆಗುತ್ತೆ, ಅಷ್ಟು ನಮ್ಮಲ್ಲಿ ಫ್ಯಾಟ್ ಅಕ್ಯುಮುಲೇಟ್ ಆಗಲ್ಲ. ದ ಮೋರ್ ಆಕ್ಸಿಜನ್ ಯು ಇಂಟೇಕ್, ನೀವೆಷ್ಟು ದೀರ್ಘವಾಗಿ ಉಸಿರು ತಗೋತೀರಾ ಅಷ್ಟು ಜಾಸ್ತಿ ಆಕ್ಸಿಜನ್ ನಿಮ್ಮ ದೇಹದ ಸೆಲ್ಗಳಿಗೆ ತಲುಪುತ್ತೆ. ಎಷ್ಟು ಆಕ್ಸಿಜನ್ ತಲುಪುತ್ತೆ ಅಷ್ಟು ಕ್ಯಾಲೋರಿಗಳು ಬರ್ನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೆಟಾಬಾಲಿಸಮ್ ಅನ್ನೋ ಫಂಕ್ಷನ್ ಏನಿದೆ, ಇಟ್ಸ್ ಅ ಕೆಮಿಕಲ್ ಪ್ರೋಸೆಸ್ ಇನ್ ವಿಚ್ ನಾವು ಆಹಾರ ಏನ್ ಸೇವನೆ ಮಾಡಿರ್ತೀವಿ ಅದು ಎನರ್ಜಿ ಆಗಿ ಗ್ಲೂಕೋಸ್ ಆಗಿ ಶೇಖರಣೆ ಆಗಿರುತ್ತೆ. ಅದು ಆಕ್ಸಿಜನ್ ಜೊತೆ ಬೆರೆತಾಗ ಬ್ರೇಕ್ ಡೌನ್ ಆಗುತ್ತೆ, ಎನರ್ಜಿ ಆಗಿ ರಿಲೀಸ್ ಆಗುತ್ತೆ. ಅದ್ರ ಜೊತೆ ಅದೇ ಪ್ರೊಸೆಸ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ನಾವು ದೀರ್ಘವಾಗಿ ಉಸಿರು ತಗೊಂಡಾಗ ನಿಧಾನವಾಗಿ ಉಸಿರು ಹೊರಗಡೆ ಬಿಟ್ಟಾಗ ಎಲ್ಲ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹೋಗುತ್ತೆ. ಮತ್ತೆ ನಿಮ್ಮ ದೇಹದಲ್ಲಿ ಶಕ್ತಿಯ ಸಂಚಲನ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಯು ಆರ್ ಬರ್ನಿಂಗ್ ಮೋರ್ ಕ್ಯಾಲೋರೀಸ್ ಬಿಕಾಸ್ ಆಫ್ ಟೇಕಿಂಗ್ ಅ ಡೀಪ್ ಬ್ರೆತ್. ಸೊ ನಾವು ಎಷ್ಟು ದೀರ್ಘವಾಗಿ ಉಸಿರು ತಗೋತೀವಿ ಅಷ್ಟು ನಮ್ಮ ಮೆಟಾಬಾಲಿಸಮ್ ಇಂಪ್ರೂವ್ ಆಗುತ್ತೆ, ಅಷ್ಟು ನಮ್ಮ ಮನಸ್ಸು ನಿರಾಳವಾಗಿರುತ್ತೆ, ಶಾಂತ ರೀತಿಯಿಂದ ಇರುತ್ತೆ. ಸೊ ಮೇಕ್ ಬ್ರೀತಿಂಗ್ ಅ ಕಾನ್ಶಿಯಸ್ ಪ್ರೋಸೆಸ್. ಉಸಿರಿನ ಕಡೆ ಗಮನ ತಗೊಳ್ಳುವ ಏನು ರಿಪೀಟೆಡ್ ಆಗಿ ನಾವು ಪ್ರಯತ್ನ ಮಾಡಬೇಕು. ನಾವು ಮರೆತು ಬಿಡ್ತೀವಿ, ಗೊಂದಲದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ, ಏನೋ ಯೋಚನೆಯಲ್ಲಿ ಇರ್ತೀವಿ. ಸ್ವಲ್ಪ ಉಸಿರಿನ ಕಡೆ ಗಮನ ತಗೊಂಡ್ ಬನ್ನಿ. ಸೊ 1 ಅವರ್ ಅಲ್ಲಿ 2 ನಿಮಿಷ 3 ನಿಮಿಷ ನಿಮ್ಮ ಗಮನ ಉಸಿರು ಕಡೆ ಇತ್ತು ಅಂತಂದ್ರೆ ಅದೇ ಅಭ್ಯಾಸ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನ್ಯಾಚುರಲ್ ಆಗಿ ನೀವು ಡೀಪ್ ಆಗಿ ಬ್ರೀತ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಅದು ಫಸ್ಟ್ ಕಾನ್ಶಿಯಸ್ ಆಗಿ ನಾವು ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡಬೇಕು. ಸೊ ಒಂದು ಸಲ ಅದು ಅಭ್ಯಾಸ ಆಯ್ತು ಅಂತಂದ್ರೆ ದೀರ್ಘವಾಗಿ ಉಸಿರು ತಗೊಳ್ಳೋದು ಏನಾಗ್ಬಿಡುತ್ತೆ, ಇಟ್ ವಿಲ್ ಬಿಕಮ್ ಇಟ್ ಬಿಕಮ್ ಅ ಕ್ವಾಲಿಟಿ ಆಫ್ ಯುವರ್ ಲೈಫ್. ನಿಮ್ಮ ಜೀವನದ ಭಾಗವಾಗಿಬಿಡುತ್ತೆ. ಯು ವಿಲ್ ಸ್ಟಾರ್ಟ್ ಬ್ರೀತಿಂಗ್ ಮೋರ್ ಡೀಪ್ಲಿ. ನೀವು ಎಷ್ಟು ದೀರ್ಘವಾಗಿ ಉಸಿರು ತಗೋತಾ ಇರ್ತೀರಾ ಅಷ್ಟು ಸ್ಟ್ರೆಸ್ ನಿಮ್ಮಿಂದ ದೂರ ಇರುತ್ತೆ. ಯಾಕಂದ್ರೆ ಸ್ಟ್ರೆಸ್ ಆಗ್ಬೇಕಂತಂದ್ರೆ ಉಸಿರು ಶಾಲೋ ಆಗ್ಲೇಬೇಕು. ನೀವು ಆಂಗ್ಸಿಯಸ್ ಆಗ್ಬೇಕಂತಂದ್ರೆ ಉಸಿರು ಶಾಲೋ ಆಗ್ಲೇಬೇಕು. ನಿಮ್ಮಲ್ಲಿ ಡಿಪ್ರೆಷನ್ ಬರಬೇಕಂದ್ರೆ ಉಸಿರು ಶಾಲೋ ಆಗ್ಲೇಬೇಕು. ನೀವು ಡೀಪ್ ಆಗಿ ಉಸಿರು ತಗೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಇಫ್ ಯು ಕ್ಯಾನ್
ಟೇಕ್ ಅ ಡೀಪ್ ಬ್ರೆತ್, ಯು ಕ್ಯಾನ್ ಕೀಪ್ ಆಲ್ ದೀಸ್ ನೆಗೆಟಿವಿಟಿ ಅಸೈಡ್. ನೀವು ಇವಾಗ ಎಲ್ಲ ನೆಗೆಟಿವಿಟಿ ಏನಿದೆ ಅದನ್ನ ದೂರವಾಗಿ ಇಡಬಹುದು. ಸೊ ಮೇಕ್ ಬ್ರೀತಿಂಗ್ ಅ ಕಾನ್ಶಿಯಸ್ ಪ್ರೊಸೆಸ್. ಒಂದು ಪ್ರತಿ ದಿವಸ, ಅದಕ್ಕೆ ಪ್ರಾಣಾಯಾಮಕ್ಕೆ ಇಷ್ಟ ಯಾಕೆ ಯೋಗದಲ್ಲಿ ಮಹತ್ವ ಇದೆ ಅಂತಂದ್ರೆ ಅದಕ್ಕೆ. ಸೊ ನೀವು ಅದಕ್ಕೆ ಡೆಡಿಕೇಟೆಡ್ ಆಗಿ ಒಂದು 10 ನಿಮಿಷ 15 ನಿಮಿಷ ಕೊಡ್ತಿದ್ರಂತೂ ತುಂಬಾ ಪ್ರಯೋಜನ ಆಗುತ್ತೆ. ಒಂದೇ ಕಡೆ ಕೂತು ಕಣ್ಣು ಮುಚ್ಕೊಂಡು ಜಸ್ಟ್ ಟೇಕ್ ಅ ಡೀಪ್ ಬ್ರೆತ್. ಹೇಗೆ ನಾನು ಡೀಪ್ ಬ್ರೆತ್ ತಗೋತಾ ಇದೀನಲ್ಲ ಅಂತ ಹೇಗೆ ಗೊತ್ತಾಗುತ್ತೆ? ನೀವು ದೀರ್ಘವಾಗಿ ಉಸಿರು ತಗೊಂಡಾಗ ನಿಧಾನ ತಗೋಬೇಕು, ದೀರ್ಘವಾಗಿ ತಗೋಬೇಕು, ನಿಮ್ಮ ಹೊಟ್ಟೆ ಭಾಗ ಮುಂದೆ ಬಂದಿರಬೇಕು. ನೀವು ಇದು ಕುತ್ಕೊಂಡು ಮಾಡ್ಕೊಳ್ಬಹುದು. ನೀವು ರಾತ್ರಿ ಮಲ್ಕೊಂಡಾಗ ನೋಡಿ, ನಾವು ತುಂಬಾ ಸಲ ನಾವು ರಾತ್ರಿ ಮಲ್ಕೊಂಡಾಗ ಏನೋ ತಲೆಯಲ್ಲಿ ಯೋಚನೆ ಬರ್ತಾ ಇರುತ್ತೆ, ಏನೋ ಸ್ಟ್ರೆಸ್ ಆಗ್ತಾ ಇರುತ್ತೆ, ಏನೋ ಗೊಂದಲದಲ್ಲಿ ನಾವು ಇರ್ತೀವಿ, ಅದೇ ಟೆನ್ಷನ್ ಅನ್ನ ನಾವು ಕ್ಯಾರಿ ಮಾಡ್ತೀವಿ, ಅದೇ ಟೆನ್ಷನ್ ಇಂದಲೇ ನಾವು ನಿದ್ರೆಗೆ ಜಾರ್ತೀವಿ. ಅವಾಗ ನಮ್ಮ ನಿದ್ದೆಯಲ್ಲೂ ಕೂಡ ಈ ಗೊಂದಲ ಹಾಗೆ ಕಂಟಿನ್ಯೂ ಆಗುತ್ತೆ. ಸೊ ಅದ್ರ ಬದಲು ನೀವು ರಾತ್ರಿ ಮಲ್ಕೊಂಡಾಗ ನೀವು ಸುಮ್ಮನೆ ಶವಾಸನದಲ್ಲಿ ಮಲಗಿರ್ತೀರ, ಹೀಗೆ ಕೈಯನ್ನ ದೂರ ಇಟ್ಟು, ಸೊ ಟೇಕ್ ಅ ಡೀಪ್ ಬ್ರೆತ್. ನಿಮ್ಮ ದೀರ್ಘವಾಗಿ ಉಸಿರು ತಗೊಂಡಾಗ ನಿಮ್ಮ ಹೊಟ್ಟೆ ಮುಂದೆ ಹೋಗ್ತಾ ಇರುತ್ತೆ, ಮತ್ತೆ ಉಸಿರು ನಿಧಾನಕ್ಕೆ ಹೊರಗಡೆ ಬಿಟ್ಟಾಗ ಹೊಟ್ಟೆ ಒಳಗಡೆ ಹೋಗ್ತಾ ಇರುತ್ತೆ. ನೀವು ಅದನ್ನ ಕರೆಕ್ಟ್ ಮಾಡ್ತಾ ಇದ್ದೀರಲ್ಲ ಅಂತ ನೋಡ್ಲಿಕ್ಕೆ ನೀವು ಏನ್ ಮಾಡಬಹುದು, ನಿಮ್ಮ ಲೆಫ್ಟ್ ಹ್ಯಾಂಡ್ ಏನಿದೆ ನಿಧಾನಕ್ಕೆ, ಯಾವುದೇ ವೇಟ್ ಅಲ್ಲಿ ಇರಬಾರ್ದು, ನಿಧಾನಕ್ಕೆ ನಿಮ್ಮ ಹೊಟ್ಟೆ ಮೇಲೆ ಸ್ಲೋ ಆಗಿ ಜಸ್ಟ್ ಹೋಲ್ಡ್ ಮಾಡಬೇಕು. ಮಾಡಿ ನೋಡಿ, ನೀವು ದೀರ್ಘವಾಗಿ ಉಸಿರು ತಗೊಂಡಾಗ ಅದು ಕೈ ಮುಂದೆ ಬರ್ತಾ ಇರುತ್ತೆ, ನೀವು ಉಸಿರು ಬಿಟ್ಟಾಗ ಅದು ಒಳಗಡೆ ಹೋಗ್ತಾ ಇರುತ್ತೆ. ಸೊ ದಿಸ್ ಇಸ್ ಜಸ್ಟ್ ಕ್ರಾಸ್ ಚೆಕ್, ನೀವು ಕರೆಕ್ಟ್ ಮಾಡ್ತಾ ಇದ್ರಿಲ್ಲ ಅಂತ ಅಷ್ಟೇ. ಸೊ ಅದೇನು ಇಡಬೇಕಾಗಿಲ್ಲ. ಸೊ ಇದು ನೀವು ಒಂದು 5 ನಿಮಿಷ ರಾತ್ರಿ ಮಲ್ಕೊಂಡಾಗ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೂ ಕೂಡ ನಿಮ್ಗೇನಾಗುತ್ತೆ, ಮನಸ್ಸು ನಿರಾಳ ಆಗುತ್ತೆ. ಸೊ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ, ಒಂದು 10 ನಿಮಿಷ 15 ನಿಮಿಷ ಬೆಳಿಗ್ಗೆ ಸಾಯಂಕಾಲ ಇದನ್ನ ಪ್ರಾಕ್ಟೀಸ್ ಮಾಡಬಹುದು. ರಾತ್ರಿ ಮಲ್ಕೊಂಡಾಗ ಒಂದು 5 ನಿಮಿಷ ಮಾಡಿ, ಮತ್ತೆ ದಿನ ಪೂರ್ತಿ ಯಾವಾಗ ನಿಮ್ಗೆ ಟೈಮ್ ಸಿಗುತ್ತೆ, ಯಾವಾಗ ನಿಮ್ಮಲ್ಲಿ ಏನೋ ಒಂದು ಗೊಂದಲ ಇದೆ, ಏನೋ ಒಂದು ಸ್ಟ್ರೆಸ್ ಆಗ್ತಾ ಇದೆ ಅಂದಾಗ ಜಸ್ಟ್ ಬ್ರಿಂಗ್ ಯುವರ್ ಅವೇರ್ನೆಸ್ ಟು ದ ಬ್ರೀತಿಂಗ್ ಪ್ರೋಸೆಸ್. ಉಸಿರಾಟ ದೀರ್ಘ ಆಗುತ್ತೆ. ಉಸಿರಾಟ ದೀರ್ಘ ಆದಷ್ಟು ಮನಸ್ಸು ಏನು ಶಾಂತ ರೀತಿ ಅಂತ ನೋಡಿ, ಮನಸ್ಸು ಎಷ್ಟು ಶಾಂತ ರೀತಿಯಿಂದ ಇರುತ್ತೆ ಅವಾಗ ನಮ್ಮ ಹಾರ್ಮೋನ್ಗಳಲ್ಲಿ ಕೂಡ ಒಂದು ಬ್ಯಾಲೆನ್ಸ್ ಬರುತ್ತೆ. ಹಾರ್ಮೋನಲ್ ಬ್ಯಾಲೆನ್ಸ್ ತರ್ಲಿಕ್ಕೂ ಯಾವಾಗಲೂ ಡೈಟು ಎಕ್ಸರ್ಸೈಸ್ ಇಂದನೇ ಎಲ್ಲ ಆಗಲ್ಲ. ಜಸ್ಟ್ ಬೈ ಮೇಕಿಂಗ್ ಬ್ರೀತಿಂಗ್ ಅ ಕಾನ್ಶಿಯಸ್ ಪ್ರೋಸೆಸ್. ನಿಮ್ಮಲ್ಲಿ ಎಷ್ಟು ಸ್ಟ್ರೆಸ್ ಕಡಿಮೆ ಇರುತ್ತೆ ಅಷ್ಟು ಹಾರ್ಮೋನ್ಗಳಲ್ಲಿ ಬ್ಯಾಲೆನ್ಸ್ ಇರುತ್ತೆ. ಎಷ್ಟು ಸ್ಟ್ರೆಸ್ ಕಡಿಮೆ ಇರುತ್ತೆ ಅಷ್ಟು ನಿಮ್ಮ ಮೆಟಾಬಾಲಿಸಮ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಎಷ್ಟು ಮೆಟಾಬಾಲಿಸಮ್ ಚೆನ್ನಾಗಿ ಕೆಲಸ ಮಾಡುತ್ತೆ ಅಷ್ಟು ಕ್ಯಾಲರಿಗಳು ನಿಮ್ಮಲ್ಲಿ ಬರ್ನ್ ಆಗುತ್ತೆ. ಸೊ ಒಂದು ದೀರ್ಘವಾದ ಉಸಿರು ನಿಮ್ಮ ಜೀವನವನ್ನೇ ಮಾರ್ಪಾಡು ಮಾಡುವ ಎಲ್ಲ ಸಾಮರ್ಥ್ಯ ಅದರಲ್ಲಿದೆ. ಸೊ ಟೇಕ್ ಅ ಡೀಪ್ ಬ್ರೆತ್ and keep yourself absolutely relaxed. So if you like the video ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಮತ್ತೆ ಕ್ಲಿಕ್ ಆನ್ ದ ಬೆಲ್ ಐಕಾನ್ so that you get notified for my next video. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.